ಈ ಕಡೆ ಬಾ ನನ್ನ ಕಡೆಗೆ. ಹೇಳಿ, ಯಾರು ಹೀರೋ? ಅದು ಫೇಮಸ್ ಹೀರೋ ಅವನು. ಹಾಯ್ ಎವ್ರಿವನ್, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಇವತ್ತಿನ ಲಾಗಲ್ಲಿ ನಾನು ತುಂಬಾ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫುಲ್ ಡೇ ಲಾಗ್ ಅಂತಲೇ ಹೇಳ್ಬೋದು. ಸೊ ಟೆಂಪಲ್ ಹೋಗಿದ್ವಿ, ಮಗಳಿಗೆ ಫೋಟೋಶೂಟ್ ಮಾಡಿದ್ವಿ, ಹಾಗೆ ಫ್ಯಾಮಿಲಿ ಜೊತೆ ಗೇಮ್ ಕೂಡ ಆಡಿದ್ವಿ. ಸೊ ಯಾವುದು ಏನು ಅನ್ನೋದನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಹಬ್ಬದ ದಿನ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ಮತ್ತು ನಮ್ಮ ಆಂಟಿ ಬಂದಿದ್ರು ಮೈಸೂರವರು, ಅವ್ರನ್ನೂ ಕೂಡ ಅಲ್ಲೇ ಡ್ರಾಪ್ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗಿ ಬರೋಣ ಅಂತ. ಮತ್ತು ಇಲ್ಲಿ ನನ್ನ ಮಗಳಿಗೂ ಕೂಡ ತುಂಬ ದಿನದಿಂದ ಟೆಂಪಲ್ ಎಲ್ಲ ಕರ್ಕೊಂಡು ಹೋಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಮಗಳಿಗೂ ಕೂಡ ದೇವ್ರ ದರ್ಶನ ಮಾಡಿಸ್ದಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಮಕ್ಕಳಿಗೆ ಗಾಡೀಲಿ ಹೋಗೋದು ಅಂದರೆ ಖುಷಿ. ನೋಡಿ, ಇವರೇನೆ ನಮ್ಮ ಮೈಸೂರು ಆಂಟಿ. ನಾನು ಹಳೆ ಲಾಕ್ಸಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಮೈಸೂರು ಹೋದಾಗ. ಸೊ ಇಲ್ಲಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಹಣ್ಣು ಕಾಯಿನೆಲ್ಲ ತೊಗೊಳ್ತಾ ಇದ್ದೀವಿ. ತುಂಬ ಜನ ಇದ್ದರು, ತುಂಬ ರಶ್ ಇತ್ತಂತಲೇ ಹೇಳ್ಬೋದು. ಹಾಗೆಯೇ ನಾನು ನನ್ನ ಲಾಗಲ್ಲಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ದಯವಿಟ್ಟು ಒಂದು ಸಲ ಹೋಗಿ ಚೆಕ್ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಇರ್ಬೋದು, ಹಾಗೆ ಲಾಸ್ಗಳಿರ್ಬೋದು, ಇನ್ಫಾರ್ಮೇಷನ್ ವಿಡಿಯೋ, ಬೇಬೀಸ್ ಇನ್ಫಾರ್ಮೇಷನ್, ಫುಡ್, ಆ ರೀತಿ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ದೇವಸ್ಥಾನದಲ್ಲಿ. ಮತ್ತು ತುಂಬ ಜನ ಹುಡುಗಿರೇ ಇದ್ದರು ದೇವಸ್ಥಾನದಲ್ಲಿ. ಎಲ್ಲ ಸ್ಯಾರಿ ಎಲ್ಲ ಹಾಕ್ಕೊಂಡು, ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಅಲ್ಲೆಲ್ಲ ಫೋಟೋಸು ವೀಡಿಯೋಸ್ಗಳನ್ನೆಲ್ಲ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ನೋಡಿ. ನಾನು ಈ ದೇವಸ್ಥಾನಕ್ಕೆ ಬಂದು ತುಂಬಾ ವರ್ಷಗಳೇ ಆಗಿತ್ತು. ಹಾಗಾಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದೀನಿ. ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು, ಹಗ್ರೆನಲ್ಲಿ ಇದೆ. ನನ್ನ ಮಗಳು ಸ್ವಲ್ಪ ಹೊತ್ತು ಸುಮ್ಮನಿದ್ಲು, ಆಮೇಲೆ ಅಂತೂ ತುಂಬ ರಗಳೆ ಮಾಡಿದ್ರು. ಹಾಗಾಗಿ ಆ ಕಡೆ ಈ ಕಡೆ ಓಡಾಡಿಸ್ಕೊಂಡು ಕರ್ಕೊಂಡು ಬಂದೆ. ಮತ್ತು ನಾನು ಆನ್ಲೈನಲ್ಲಿ ನನ್ನ ಮಗಳಿಗೆ ಫುಡ್ಗೆ ಹಾಕಿಡೋಕ್ಕೆ ಅಂದ್ಬಿಟ್ಟು ಗ್ಲಾಸ್ ಜಾರ್ನ ಆರ್ಡರ್ನ ಮಾಡಿದ್ದೆ. ಅಂದರೆ ಪ್ಲಾಸ್ಟಿಕ್ನಲ್ಲಿ ಇಡಬಾರ್ದು ಅಂತ ಯಾರೋ ಅಂದರು. ಮಕ್ಕಳು ಫುಡ್ನೆಲ್ಲ ಈಗ ಸರಿಗಿರಿ ಎಲ್ಲ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅಂದ್ಬಿಟ್ಟು ಗ್ಲಾಸ್ ಜಾರಿಗೆ ಹಾಕಿಡೋಣ ಅಂತ ಒಂದು 3 ಗ್ಲಾಸ್ ಜಾರ್ ತರಿಸಿದ್ದೆ. ನಾನು ಫೋಟೋ ತೋರಿಸ್ತೀನಿ, ಆಕ್ಟರ್ಸ್ ಚೈಲ್ಡ್ಹುಡ್ ಫೋಟೋ. ಅದು ಯಾವ ಹೀರೋ ಅಂತ ಹೇಳಬೇಕು. ಮಾಹಿತಿ ಗೀತಿ ಇಲ್ಲ, ಗೊತ್ತಿಲ್ಲ. ಕನ್ನಡ ಹೀರೋಯಿನ್ಸ್ ಅದು ತುಂಬಾ ಪಾಪ್ಯುಲರ್ ಆಗಿರೋರೆ. ಒಂದೊಂದೇ ಚಾನ್ಸ್ ಹೇಳ್ಬೇಕು. ಬಾರೆ ಯಾರುಗಳು ಎದ್ರ ಕಡೆ ಓಡೋದ್ಲು. ನೀವು ಎಕ್ಸ್ಪರ್ಟ್ ಅಲ್ಲೇನ್ರಿ? ಈಗ ನಾನು ತೋರಿಸ್ತೀನಿ, ಹೇಳ್ರಿ. ಯಾರ್ರಿ ಇವರು? ಯಾ ಹೀರೋ ಹೇಳಿ, ಯಾ ಕನ್ನಡದ ಹೀರೋ ಹೇಳ. ನಂಗೆ ಗೊತ್ತಿಲ್ಲ, ಯಾರು ಮುಂದೆ ಮುಂದೆ ಇರೋದು ಯಾವ ಕನ್ನಡ ಹೀರೋ? ಕನ್ನಡ ಹೀರೋ ಯಾರು ಹೇಳ್ದರಿಗೆ 100 ರೂಪಾಯಿ. ಸರಿನಾ? ಆಯಿತು. ಈಗ ದುಡ್ಡು ಕೊಟ್ಟರೆ ಆಟಾಡ್ತೀನಿ ಅಂದರೆ ಹೇಳ್ದರಿಗೆ 100 ರೂಪಾಯಿ. ಒಂದೇ ಚಾನ್ಸು. ಗೊತ್ತಿಲ್ವಾ? ನಿಮ್ಮ ಶಿವರಾಜ್ ಕುಮಾರ್ ಅಲ್ವೇನ್ರಿ? ನೆಕ್ಸ್ಟ್ ಹೀರೋಯಿನ್ ತೋರಿಸ್ತೀನಿ. ಸ್ವಲ್ಪ ಹೋಲಿಕೆ ಇರುತ್ತೆ, ಹೇಳಬೇಕು. ಹೀರೋಯಿನ್ 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 ಯಾರು ಇವಳು? ಹೇಳಿ ಬೇಗ. ಸಂಕ್ರಾಂತಿ ಹಬ್ಬದ ದಿವಸ ನೋಡಿ, ಲಾಟ್ರಿ ಹೊಡಿಯದಂಗೆ ಬಹುಮಾನ ಕೊಡ್ತೀನಿ ನಾನು ನಿಮಗೆ. ಓ ಮೈ ಗಾಡ್, ಹೀರೋಯಿನ್ ಬೇಬಿ, ಹೀರೋ ಅಲ್ಲ, ಹೀರೋಯಿನ್. ತಲೆ ಈ ಕಡೆ ತಗೋಬರೋ. ಲವ್ ಗುಂಡಣ್ಣ, ಮೂಗೆಲ್ಲ ಹೊಡ್ಕೊಂಡು ನೋಡಿಲಿ ಹೆಂಗೆ ಮಾಡ್ಕೊಂಡಿದ್ಯಾ, ಮೂಗು ಬಾಯಿ ಎಲ್ಲ. ಗೊತ್ತಿಲ್ವೇನ್ರಿ?
ರಾಧಿಕಾ ಪಂಡಿತ್. ಹೌದಾ? ನಾವು ಒಂದಕ್ಕೂ ಹೇಳಲ್ಲ, ನೀವು ಯಾರು ಆನ್ಸರ್ ಹೇಳ್ತಿಲ್ಲ ಕಣ, ಒಂದಕ್ಕೂ ಹೇಳಲಿಲ್ಲ. ಯಾರು ಹೀರೋಯಿನ್ ಅಂದ್ರೆ ಏನ್ ಗೊತ್ತಾಗುತ್ತೆ first? ಬಾರ, ಈಗ ನೀನು ಗಂಡಗಲಿ ಕುಮಾರರಮ್ಮ ಬಂದು ಆನ್ಸರ್ ಮಾಡಬೇಕು. ಮತ್ತು ಈ ಹೀರೋ ಯಾರು ಹೇಳ, ನೋಡಿ ಹೇಳು. 100 ರೂಪೀಸ್ 100 ರೂಪಾಯಿ ಕೊಡ್ತಾರೆ. ಹೇಳ್ದರಿಗೆ 1000 ರೂಪಾಯಿ ಅಂದ್ರೆ ಯೋಚನೆ ಮಾಡುವಪ್ಪ. ಹೇಳು. ತಗೋರ ಫೋನ್ ಕೊಡವ ನಂದ. ಫೋನ್ ಬಂತು. ಯಾರಿವನು ಇದೆಯಲ್ಲ ಚೂರು ದೊಣ ನೀನು ಹಿಂಗೆ ಕಡೆ ಇರೋದು ನೋಡ್ಕ. ಅದು ಯಾರು ಹೀರೋ ಬೇಕಾದ್ರೆ. ಹಲೋ, ಹಾಂ ಹೇಳಿ. ಎಲ್ಲಿದೆ ಅಣ್ಣ? ಕಟ್ಟೆ ಮಾಡ್ತೀಯಲ್ಲ ಮರೆ ಫೋನ್. ಯಾರು ಹೀರೋ? ಅದು ಫೇಮಸ್ ಹೀರೋ ಅವನು. ಎಲ್ಲಿದ್ಯಾ? ನಿಮ್ಮೆಲ್ರಿಗೂ ಇಷ್ಟ ಅವನಂದ್ರೆ. ಸುದೀಪ, ಉಪೇಂದ್ರ ಹೀರೋಯಿನ್ನು. ಇದು ನೀವು ಹೇಳಲಿಲ್ಲ ಅಂದರೆ ನೀವು ವೇಸ್ಟ್ ಫಿಲ್ಮ್ ನೋಡೋದು ಅಂತಾನೆ. ಹೀರೋಯಿನ್ನು. ನೀವು ಇಷ್ಟು ವರ್ಷ ಏನು ಫಿಲ್ಮ್ ಕ್ರೇಜಲ್ಲಿ ನೋಡ್ತೀರಾ ಫಿಲ್ಮ್ಸ್ಗಳನ್ನ, ನಾನು ವೇಸ್ಟ್ ನೋಡೋದಂತ. ಕರೆಕ್ಟಾಗಿ ನೋಡಿ ಹೇಳಿ. ಹೇಳ, ಕರೆಕ್ಟಾಗಿ ನೋಡಿ ಹೇಳ. ಹೀರೋಯಿನ್ನು. ನೀವು ಅದು ಹೇಳಲಿಲ್ಲ ಅಂತ ಅಂದರೆ ನೀವು ನಿಜವಾಗ್ಲೂ ವೇಸ್ಟ್. ಒಂದು ಸ್ವಲ್ಪ ಹಿಂಟ್ ಕೊಡಿ. ಅದರ ಇತ್ತೀಚೆಗೆ ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವ್ರ ತನಕ ಈ ಹೀರೋಯಿನ್ ಅಂದರೆ ತುಂಬ ಇಷ್ಟ. ರಮ್ಯಾ. ಎಸ್, ರಮ್ಯಾ. ಸ್ಯಾಂಡಲ್ವುಡ್ ಕ್ವೀನ್. ಹ್ಞೂ ಕಣ್ಮಗಳ. ಅವನು ರವಿಚಂದ್ರನ್, ಅವರೆಲ್ಲ ನಮ್ಮ ಜೊತೆ ಇರ್ತಾರೆ, ನಮಗೆ ಅವರೆಲ್ಲ ಗೊತ್ತು. ರವಿಚಂದ್ರನ್ ಎಲ್ಲ ಗೊತ್ತಾ? ಅವನು ಯಶ್. ಹೀರೋಯಿನ್ ಯಾರು ಅಂತ ಹೇಳಿದ್ರೆ 1000 ರೂಪಾಯಿ ಕೊಡ್ತೀನಿ, ನಿಜ 1000 ರೂಪಾಯಿ ಕೊಡ್ತೀನಿ. ಹೀರೋಯಿನ್ ಯಾರು ಅಂತ ಹೇಳಬೇಕು. ನೋಡಿ, ಅಮೂಲ್ಯ. ಒಂದೇ ಚಾನ್ಸು. ಇಲ್ಲ ಅಲ್ಲ, ಒಂದೇ ಚಾನ್ಸು. ಯಾಕಂದ್ರೆ 1000 ರೂಪಾಯಿ ಬೆಟ್ಸ್ ಕಟ್ಟಿರೋದು ಯಾರು? ಗೊತ್ತಾಯ್ತಾ? ನಾನು ನೋಡಿರ್ಲಿಲ್ಲ. ಬಾಯ್ ಮೇಡಮ್ ಅಪ್ಪುವೆ, ಮುಂದಕ್ಕೆ ಹೋಗಿ ಬಾಯ್ ಮೇಡಮ್. ಯಾರಿದು ಯಾ ಹೀರೋ ಇದು? ಯಾರಿದು ಯಾವ ಹೀರೋ ಇದು? ಓ ರಿಯಲಿ? ಹೇಳ್ಬೇಕು ಯಾರದು? ಹೇಳ, ನೀನು ಹೇಳ ಹೋಗ್ಲಿ. ಗೊತ್ತಿರುತ್ತೆ. ಹೌದಾ? ಪರವಾಗಿಲ್ಲ, ಸಾರ್ಥಕ ಆಯಿತು ಇಷ್ಟು ವರ್ಷ ಫಿಲ್ಮ್ ನೋಡೋದಕ್ಕೆ ಸಾರ್ಥಕ ಆಯ್ತು. ಹೇಗನ್ನಿಸ್ತು ಗೇಮ್? ನಿಮ್ಮೆಲ್ರಿಗೂ ಇಷ್ಟ ಆಯಿತಾ? ಅಂದರೆ ಎಲ್ಲರೂ ಸೇರಿದ್ವಿ ಅಲ್ಲ, ಹಾಗೆ ಧವನ್ ಕೂಡ ಬಂದಿದ್ರಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಗೇಮ್ ಥರ ಚೆನ್ನಾಗಿರುತ್ತೆ, ಆಡೋದ್ರಿಂದ ಎಲ್ರಿಗೂ ಖುಷಿಯಾಗುತ್ತೆ ಅಂದ್ಬಿಟ್ಟು ಗೇಮ್ ಆಡಿದ್ದು. ಸೊ ಕಾಸೇನು ಕೊಡಲಿಲ್ಲ, ಹಾಗೆ ಫನ್ ಗೇಮ್ ಥರ ಆಡಿದ್ವಿ. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಟ್ಲೀಸ್ಟ್ ಆಟ ಆಡ್ತಾರೆ ಅಂದ್ಬಿಟ್ಟು ಆಟ ಆಡಿಸಿದ್ದು ಅಷ್ಟೇ. ಮತ್ತು ನಾನು ಗ್ಲಾಸ್ ಜಾರ್ ತರಿಸ್ದೆ ಅಂತ ಹೇಳಿದ್ನಲ್ಲ ಲಾಸ್ಟ್ ಕ್ಲಿಪ್ಪಲ್ಲಿ, ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ತುಂಬ ಫುಡ್ ಮಾಡ್ಕೊಂಡಿರ್ತೀವಿ ಎಲ್ಲ, ಅಟ್ಲೀಸ್ಟ್ ಒಂದು 1/2 ಕಿಲೋ ಆದರೂ ಬೇಕು ಜಾರ್ಗೂ. ಸೊ ಇದು ಚಿಕ್ಕದಾಯಿತು ಅಂತ ಅನ್ನಿಸ್ತು, ಹಾಗಾಗಿ ರಿಟರ್ನ್ ಕೊಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಶಾಂಪು ಕೂಡ ಬುಕ್ ಮಾಡಿದ್ನಲ್ಲ, ನಾನು ಯೂಸ್ ಮಾಡುವಂಥದ್ದು ವಾವ್ ಶಾಂಪು. ತುಂಬ ಚೆನ್ನಾಗಿರುತ್ತೆ, ಸಲ್ಫೇಟ್ ಫ್ರೀ ಇರುತ್ತೆ. ನನಗೆ ಅದು ಯೂಸ್ ಮಾಡಿದ್ರಿಂದ ಸ್ವಲ್ಪ ಹೇರ್ ಫಾಲ್ ಎಲ್ಲ ಕಡಿಮೆ ಆಯಿತು ಅಂತ ಅನ್ನಿಸ್ತು. ವಿತ್ ಕಂಡೀಷ್ನರ್ ಯೂಸ್ ಮಾಡಿದ್ರೆ ತುಂಬ ಸಾಫ್ಟ್ ಆಗುತ್ತೆ ಹೇರು. ನಾನು ರೆಕಮೆಂಡ್ ಮಾಡ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ತೊಗೋಬೋದು ವಾವ್ ಶಾಂಪುನ. ಹಾಗೆ ಹಬ್ಬಕ್ಕೆ ಇಲ್ಲಿ ನಾವು ಕಡುಬನ್ನ ಮಾಡ್ತಾ ಇದ್ದೀವಿ, ಅಕ್ಕಿ ಕಡುಬು. ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಮತ್ತು ಕೆಲವು ಸೈಡೆಲ್ಲ ಗೊತ್ತಿರೋದಿಲ್ಲ. ನಮ್ಮ ಹಾಸನ, ಬೇಲೂರು, ಚಿಕ್ಕಮಗಳೂರು, ಸಕಲೇಶಪುರ, ಮಲೆನಾಡು ಕಡೆ ಎಲ್ಲ ಇದು ಮಾಡೇ ಮಾಡ್ತೀವಿ ಕಡುಬು ಅಂತ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ, ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಅದರಲ್ಲೂ ನಾನ್ ವೆಜ್ ಚಿಕನ್ ಮಟನ್ ಸಾಂಬಾರಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತೀವಿ ನಾವಂತೂ. ಬೆಳಗ್ಗೆ ತಿಂಡಿಗೆ ಆಗಿರ್ಬೋದು ಅಥವಾ ನೈಟ್ ಊಟಕ್ಕೆ ಇರ್ಬೋದು. ಹೀಗೆ ಕೆಲವು ಕಡೆ ಫಂಕ್ಷನ್ಗೆ ಕಡುಬನ್ನ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸಿಹಿ ಕಡುಬಲ್ಲ ಇದು, ಅಕ್ಕಿ ತೊಳೆದ್ಬಿಟ್ಟು ಒಣಗಿಸಿ ಪುಡಿ ಮಾಡಿ ಮಾಡುವಂಥದ್ದು.
ಹಾಗೆ ನನ್ನ ಮಗಳಿಗೆ ಇಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸಂಕ್ರಾಂತಿ ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಸಡನ್ ಪ್ಲ್ಯಾನ್ ಮಾಡಿದ್ದು. ಫಸ್ಟ್ ಏನು ಮಾಡಬೇಕು ಅಂತೇನು ಅಂದ್ಕೊಂಡಿರಲಿಲ್ಲ. ಹಾಗೆ 8 ಮಂತ್ಸ್ದು ಮಾಡ್ದಂಗೆ ಆಗುತ್ತೆ ಇದ್ರ ಜೊತೆನೇ ಅಂದ್ಬಿಟ್ಟು ಈಗ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಮನೆಯಲ್ಲೇ ಕಬ್ಬಿದೆ, ಹಾಗಾಗಿ ಇಲ್ಲೇ ಕಟ್ ಮಾಡಿಕೊಂಡು ಬಂದೆ. ತುಂಬ ರುಚಿಯಾಗಿದೆ ಇದು ಕಬ್ಬು. ಮನೆಯಲ್ಲೇ ಹೇಳಿದ್ನಲ್ಲ, ಸಪೋಟ, ಕಬ್ಬು, ಪಪಾಯ, ಸೊ ಈ ರೀತಿ ಹಣ್ಣಿನ ಗಿಡ ಎಲ್ಲ ಹಾಕೊಂಡಿದ್ದಾರೆ. ಹೇಗೆ ಅನ್ನಿಸ್ತಿದೆ ವಿಡಿಯೋ? ನಿಮ್ಮೆಲ್ರಿಗೂ ಬೋರ್ ಆಗ್ತಿಲ್ಲ ಅಂತ ಅಂದ್ಕೊತೀನಿ. ಸೊ ನಾನು ಈ ರೀತಿ ಡೈಲಿ ಲಾಗ್ಸ್ನ ಮಾಡಿರೋದು ಕಡಿಮೆ, ಯಾಕಂದರೆ ಟೈಮ್ ಆಗೋದಿಲ್ಲ. ಅಂದರೆ ಮಗು ಚಿಕ್ಕವಳಲ್ವಾ, ಅವಳು ಎದೊಂತಾ ಇರ್ತಾಳೆ, ಅಳ್ತಾ ಇರ್ತಾಳೆ, ಮಲಗ್ತಾ ಇರ್ತಾಳೆ. ಮತ್ತು ನನ್ನ ಮಗನಿಗೆ ಸ್ಕೂಲ್ ರಜಾ ಇದ್ದರೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಅವ್ನು ಸ್ಕೂಲಿಗೆ ಹೋದ ಟೈಮಲ್ಲಿ ವಿಡಿಯೋಗಳನ್ನು ಮಾಡ್ಕೊಳ್ಳೋದು, ಅಥವಾ ಮಕ್ಕಳು ಮಲಗಿದಾಗ ವಾಯ್ಸ್ ಓವರ್ನ ಕೊಡೋದು, ಈ ರೀತಿ ಮಾಡ್ಕೊತೀನಿ. ಹಾಗಾಗಿ ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡೋದು ಕಡಿಮೆ ನಾನು. ಬಟ್ ಹಬ್ಬದ್ದು ಲಾಗ್ನ ಮಾಡ್ಕೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ. ನೋಡಿ, ಈ ರೀತಿ ನಾನು ಸಂಕ್ರಾಂತಿ ಥೀಮಲ್ಲಿ ಮಗಳು ಫೋಟೋಶೂಟ್ ಮಾಡಿದೆ. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಸೊ ಹೊಸ ಬಟ್ಟೆ ಎಲ್ಲ ಹಾಕಿ ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡಿ ಈಗ ಫೋಟೋ ಶೂಟ್ ಎಲ್ಲ ಮುಗೀತು. ಸೊ ಹಾಗೆ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸಂಜೆ ಆಗೋಯಿತು. ಹಾಗೆ ಅಪ್ಪ ಮಗ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ನಾನು ನನ್ನ ಮಗಳು ಕೂತ್ಕೊಂಡು ಆಚೆ ನೋಡ್ತಾ ಇದ್ವಿ. ಸೊ ಇಷ್ಟು ಇವತ್ತಿನ ಲಾಗ್. ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.